ಓಕೆ, ಇವಾಗ ನಿಮ್ಗೆ ಬೇಜಾರು ಮಾಡ್ತಾರೆ, ನಿಮ್ಮನ್ನ ಅಳಿಸ್ತಾರೆ, ನಿಮ್ಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಪದೇ ಪದೇ ಅದೇ ಕೆಲಸ ಮಾಡ್ತಾರೆ. ನಿಮ್ಗೋಸ್ಕರ ಏನೇನು ಬದಲಾಯಿಸ್ಕೊಳ್ಳಲ್ಲ, ಹಾಗಂತ ನಿಮ್ಮನ್ನ ಬಿಟ್ಕೊಡೋದಕ್ಕೂ ರೆಡಿ ಇರಲ್ಲ. ನೀವೇ ಬೇಕು ಅಂತ ಹೇಳ್ತಾರೆ. ಸೊ ಹೇಳಿ, ಇದು ನಿಮ್ ಪ್ರಕಾರ ಇದು ಪ್ರೀತಿನಾ? ಅಲ್ಲ, ಇದು ಪ್ರೀತಿ ಅಂತೂ ಅಲ್ವೇ ಅಲ್ಲ. ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾನೂ ಇಲ್ಲ. ನೀವು ತೋರಿಸ್ತಾ ಇರೋ ಪ್ರೀತಿ, ಟೈಮ್, ಎಫರ್ಟ್, ಅದರಿಂದ ಅವರು ಖುಷಿಯಾಗಿದ್ದಾರೆ. ಸೇಮ್ ಎಫರ್ಟ್ ಆ ಕಡೆಯಿಂದ ಬರ್ತಾ ಇಲ್ಲ ಅಂದ್ರೆ ಅದು ಪ್ರೀತಿ ಅಲ್ಲ. ಆ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕಮಿಟ್ ಆಗಿಲ್ಲ ಅಂತ. ಅವನವನು ಎಂಥ ವಿಡಿಯೋ ಮಾಡ್ಬೇಕಂದ್ರ ಅಂತ ವಿಡಿಯೋ ರಾತ್ರಿ ನನ್ಗೆ ವೈರಲ್ ಆಗಿಬಿಡ್ಬೇಕು. ವಿಡಿಯೋ ಅದು ವೈರಲ್ ಆಗಿ ಮಿಲಿಯನ್ಸ್ ಗಂಟ್ಲೆ ವ್ಯೂ ಬರ್ಬೇಕು. ಎಕ್ಸಾಮ್ಸ್ ಮುಗಿಸ್ಕೊಂಡು ಬಂದ ತಕ್ಷಣ ಮಿಲಿಯನ್ ವ್ಯೂಸ್ ನೋಡಿ ಫುಲ್ ಖುಷಿ ಆಗ್ಬಿಡ್ಬೇಕು. ನಾ ಮನೆಯಿಂದ ಹೊರಗೆ ಬಂದ ತಕ್ಷಣ ಫುಲ್ ಫ್ಯಾನ್ಸ್ ನಿಂತ್ಕೊಂಡಿರ್ಬೇಕು. ನನ್ನ ಫೋಟೋ ತಗೊಳಕ ಸರ್ ಪ್ಲೀಸ್ ಫೋಟೋ ತಗೊಳ್ಳಿ ಅನ್ಬೇಕು. ನಾನು ಅವಾಗ ನಂಗೆ ಟೈಮ್ ಇಲ್ಲ ಅನ್ಬೇಕು. ಟೈಮ್ ಇಲ್ಲಪ್ಪ, ನಾನು ನಾಳೆ ತೆಗೆಸ್ಕೊಂತೀನಿ, ಈಗ ಆಫೀಸ್ಗೆ ಹೋಗ್ಬೇಕು ಸರ್ಯಪ್ಪ ಅಂತ ಅನ್ಬೇಕು. ಹಂಗಾಗ್ಬೇಕಲ್ಲ. ಹಂಗಾದ್ರೆ ಏನ್ ಮಜಾ ಆಗುತ್ತಲ್ಲ. ಅಯ್ಯಯ್ಯೋ, ಅದನ್ನ ನೋಡಕ ಕೇಳಕ ಏನು ನೆನಪು ಮಾಡ್ಕೊಂಡ್ರೇನೆ ಮಜಾ. ಯಪ್ಪ. ಶ್ಯಾಮ್, ನಿಂಗ್ ಬಾಳ ಅಟಿಟ್ಯೂಡ್ ಐತ್ ನೋಡ. ಹೌದಾ? ಹಂಗಾರ ಅಟಿಟ್ಯೂಡ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಅಲ್ಲ, ನಿಂಗ್ ಬಾಳ ಈಗೋ ಐತ್ ನೋಡಿ. ಈಗೋ ಚಲವೇ ಒಂದು ಕೇಳ್ತೀನಿ ಇಲ್ಲ ಅಂತ ಹೇಳ್ತೀಯ ಮಲ್ಯ, ನಾ ಇವತ್ತು ಬಾಳ ದುಃಖದಾಗದಿನ್ಲೇಪ್ಪ. ಹಿಂಗ್ ಸ್ಯಾಡ್ ಸಾಂಗ್ ಹೇಳೋಪ. ಚಲುವೆ ಒಂದು ಕೇಳ್ತೀನಿ ಇಲ್ಲ ಎಂದು ಹೇಳ್ತೀಯ. ಎಕ್ಸ್ಕ್ಯೂಸ್ ಮೀ. ಹೇಳಿ. ನಿಮ್ಗೊಂದು ಮಾತು ಕೇಳೋದಿತ್ತು. ನಿಮ್ ಏಜ್ ಎಷ್ಟು? 16. ಹೌದಾ? ಮತ್ತೆ ಎಷ್ಟು ದುಡ್ಡು ಗಳಿಸ್ತೀರಿ ನೀವು? ನಾನೊಂದ್ ತಿಂಗಳಿಗೆ 5 ಲಕ್ಷ. ಹೌದಾ? ಮತ್ತೆ ವರ್ಷಕ್ಕ? ಒಂದ್ 40 ಲಕ್ಷ. ಬಾ ನಿಮ್ಮನ್ನ ನೋಡಿರ ಅನ್ಸತ್ ಬಿಡು. ಅಂತ ಕೆಲಸ ಏನ್ ಮಾಡ್ತಾರ ಹಂಗಾರ? ಸುಳ್ಳು ಹೇಳ್ತೀನಿ, ನೀವು ಬಾಳ ಲಾಯಲ್ ಅದೀರ್ ನೋಡ್ರಿಪ್ಪ. ಹೌದು ನೋಡಿ, ನಿಜ. ನಿಂಗೆ ಹೆಂಗ್ ಗೊತ್ತಾಯ್ತು? ಪೂಜಾ ಹೇಳಿದ್ಲು, ಸ್ವಪ್ನ, ಸೌಂದರ್ಯ, ಕವಿತಾ, ಸರಿತಾ ಎಲ್ಲಾರು ಹೇಳಿದ್ರು. ಅಣ್ಣ, ನಾವಿಬ್ರು ದೊಡ್ಡವರಾದ್ಮೇಲೆ ಹೆಂಗಿರ್ತೀವಿ? ಏನಿಲ್ಲ, ಅವಾಗ ನೀನು ನಿನ್ ಗಂಡನ ಮನೆಗೆ ಇರ್ತಿ, ನಾನು ನನ್ನ ಮನೆಗೆ ಇರ್ತೀನಿ. ಅವಾಗ ನೀನು ರಿಲೇಟಿವ್ ಆಗಿರ್ತಿ, ನಾನು ನಿನಗೆ ರಿಲೇಟಿವ್ ಆಗಿರ್ತೀನಿ. ನಾವಿಬ್ಬರ ಸಂಬಂಧ ಅವಾಗ ಇವಾಗ ಅಷ್ಟೇ ಆಗಿರುತ್ತೆ. ನೀನ್ ಯಾವಾಗ ನಮ್ಮ ಮನೆಗೆ ಬೀಗ್ತಿ ಆಗಿರ್ತೀವ. ಎಷ್ಟು ಕಷ್ಟ ಅಲ್ಲ ಅಣ್ಣ, ನಾವು ಹುಟ್ಟಿದ ಮನೆಗೆ ನಾನು ಬೀಗ್ತಿ ಆಗಿ ಬರ್ಬೇಕಾಗುತ್ತಲ್ಲ. ಲೇ, ನಾಳೆ ಪ್ರಪೋಸ್ ಡೇ ಐತಿ. ಹೌದಾ? ಚಲೋ ಆತ್ ನೀ ಹೇಳಿದ್ದು ನಂಗೆ ನೆನಪಿದ್ದಿಲ್ಲ. ನಂಗೆ ಫುಲ್ ಸರ್ಪ್ರೈಸ್ ಕೊಡ್ತಾರ. ಹಂಗಾರ ಅಯ್ಯೋ, ನನಗೆ ಸರ್ಪ್ರೈಸ್ ತಡ್ಕೊಳಕ್ಕೆ ಆಗ್ತಿಲ್ಲ. ಹಂಗಾರ ನಾಳೆ ಹೋಗಿ ನಿನ್ ಗೆಳತಿಗೆ ಪ್ರಪೋಸ್ ಮಾಡಿ ಬರ್ತೀನಿ. ನನ್ನನ್ನು ಪ್ರೀತಿ ಮಾಡಕ ತಾಕಿನ್ ಪ್ರಪೋಸ್ ಮಾಡ್ಬೇಕು. ಅಲ್ಲ, ನೀನ ಬ್ರೇಕಪ್ ಅಂದಿ. ಈಗ ಹೇಳ್ತೀನಿ ನೋಡಿ, ಈಗ ಬ್ರೇಕ್. ನಾ ಹಂಗ ಸುಮ್ಮನೆ ಜಗಳ ಮಾಡಿ ಬ್ರೇಕಪ್ ಅಂದಿದೆ, ಈಗ ನಿಜವಾಗ್ಲೂ ಬ್ರೇಕಪ್. ಅಯ್ಯ, ನಂಗೆ ಗೊತ್ತಿದ್ದಿಲ್ಲ ನೀನ್ ಜಗಳಕ್ಕೆ ಬ್ರೇಕಪ್ ಮಾಡ್ಕೊಂಡಿ ಅಂತ. ಐ ಆಮ್ ಸಾರಿ. ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಅಯ್ಯಯ್ಯ, ನಿಂದರ ಹೋಗ್ಯಾ? ಹೋಗು, ಆಕೆ ಪ್ರಪೋಸ್ ಮಾಡಿ ಬರ್ತೀವಿ. ಒಬ್ಬ ದೊಡ್ಡ ಶ್ರೀಮಂತರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ, ಅವ್ನ ಜೀವನ ಬದುಕಿಸ್ಬಿಡ್ಬೇಕಂತ. ಅವಂಗ ಒಟ್ಟ ಫ್ಯಾಮಿಲಿ ಇರಬಾರ್ದು, ಅವಂಗ ಮಕ್ಕಳು ಹೆಂಡತಿ ಯಾರು ಇರಬಾರ್ದು. ಅವ್ನ ಜೀವ ಉಳಿಸಿನಂತೇಳಿ ಅವನೆಲ್ಲ ಆಸ್ತಿನೂ ನನ್ನ ಹೆಸರಲ್ಲೇ ಬರೆದು ಬಿಡ್ಬೇಕಂತ. ಎಷ್ಟು ಮಜಾ ಇರ್ತೈತಲ್ಲ. ನಾನು ಆಗ ಕೋಟ್ಯಾಧಿಪತಿ ಆಗಿಬಿಡ್ತೀನಿ. ದೀಪಾವಳಿ ಟೈಮ್ದಾಗ ಕಬೋರ್ಡ್ ಓಪನ್ ಮಾಡಿದ್ರೆ ಎಲ್ಲಾ ಬಟ್ಟೆಗಳು ಹಳಿವಂತ ಅನಿಸ್ತೈತಿ. ಅದ ಹೋಳಿ ಹುಣ್ಣಿ ಟೈಮ್ದಾಗ ಮತ್ತ ಅದ ಕಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ಎಲ್ಲಾ ಬಟ್ಟೆಗಳು ಹೊಸ ಅನಿಸ್ತೈತಿ. ಈ ಸಮಸ್ಯೆನ ನನ್ಗೆ ಅರ್ಥ ಆಗೋದು ನೋಡು. ಒಟ್ಟ ಹೆಂಗಲ್ಲ. ಒಬ್ಬ ದೊಡ್ಡ ಶ್ರೀಮಂತರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ, ಅವ್ನ ಜೀವನ ಬದುಕಿಸ್ಬಿಡ್ಬೇಕಂತ. ಅವಂಗ ಒಟ್ಟ ಫ್ಯಾಮಿಲಿ ಇರಬಾರ್ದು, ಅವಂಗ ಮಕ್ಕಳು ಹೆಂಡತಿ ಯಾರು ಇರಬಾರ್ದು. ಅವ್ನ ಜೀವ ಉಳಿಸಿನಂತೇಳಿ ಅವನೆಲ್ಲ ಆಸ್ತಿನೂ ನನ್ನ ಹೆಸರಲ್ಲೇ ಬರೆದು ಬಿಡ್ಬೇಕಂತ. ಎಷ್ಟು ಮಜಾ ಇರ್ತೈತಲ್ಲ. ನಾನು ಆಗ ಕೋಟ್ಯಾಧಿಪತಿ ಆಗಿಬಿಡ್ತೀನಿ. ಲೇ, ನಾಳೆ ಪ್ರಪೋಸ್ ಡೇ ಐತಿ. ಹೌದಾ? ಚಲೋ ಆತ್ ನೀ ಹೇಳಿದ್ದು ನಂಗೆ ನೆನಪಿದ್ದಿಲ್ಲ. ನಂಗೆ ಫುಲ್ ಸರ್ಪ್ರೈಸ್ ಕೊಡ್ತಾರ. ಹಂಗಾರ ಅಯ್ಯೋ, ನನಗೆ ಸರ್ಪ್ರೈಸ್ ತಡ್ಕೊಳಕ್ಕೆ ಆಗ್ತಿಲ್ಲ. ಹಂಗಾರ ನಾಳೆ ಹೋಗಿ ನಿನ್ ಗೆಳತಿಗೆ ಪ್ರಪೋಸ್ ಮಾಡಿ ಬರ್ತೀನಿ. ನನ್ನನ್ನು ಪ್ರೀತಿ ಮಾಡಕ ತಾಕಿನ್ ಪ್ರಪೋಸ್ ಮಾಡ್ಬೇಕು. ಅಲ್ಲ, ನೀನ ಬ್ರೇಕಪ್ ಅಂದಿ. ಈಗ ಹೇಳ್ತೀನಿ ನೋಡಿ, ಈಗ ಬ್ರೇಕ್. ನಾ ಹಂಗ ಸುಮ್ಮನೆ ಜಗಳ ಮಾಡಿ ಬ್ರೇಕಪ್ ಅಂದಿದೆ, ಈಗ ನಿಜವಾಗ್ಲೂ ಬ್ರೇಕಪ್. ಅಯ್ಯ, ನಂಗೆ ಗೊತ್ತಿದ್ದಿಲ್ಲ ನೀನ್ ಜಗಳಕ್ಕೆ ಬ್ರೇಕಪ್ ಮಾಡ್ಕೊಂಡಿ ಅಂತ. ಐ ಆಮ್ ಸಾರಿ. ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಅಯ್ಯಯ್ಯ, ನಿಂದರ ಹೋಗ್ಯಾ? ಹೋಗು, ಆಕೆ ಪ್ರಪೋಸ್ ಮಾಡಿ ಬರ್ತೀವಿ. ಅಣ್ಣ, ನಾವಿಬ್ರು ದೊಡ್ಡವರಾದ್ಮೇಲೆ ಹೆಂಗಿರ್ತೀವಿ? ಏನಿಲ್ಲ, ಅವಾಗ ನೀನು ನಿನ್ ಗಂಡನ ಮನೆಗೆ ಇರ್ತಿ, ನಾನು ನನ್ನ ಮನೆಗೆ ಇರ್ತೀನಿ. ಅವಾಗ ನೀನು ರಿಲೇಟಿವ್ ಆಗಿರ್ತಿ, ನಾನು ನಿನಗೆ ರಿಲೇಟಿವ್ ಆಗಿರ್ತೀನಿ. ನಾವಿಬ್ಬರ ಸಂಬಂಧ ಅವಾಗ ಇವಾಗ ಅಷ್ಟೇ ಆಗಿರುತ್ತೆ. ನೀನ್ ಯಾವಾಗ ನಮ್ಮ ಮನೆಗೆ ಬೀಗ್ತಿ ಆಗಿರ್ತೀವ. ಎಷ್ಟು ಕಷ್ಟ ಅಲ್ಲ ಅಣ್ಣ, ನಾವು ಹುಟ್ಟಿದ ಮನೆಗೆ ನಾನು ಬೀಗ್ತಿ ಆಗಿ ಬರ್ಬೇಕಾಗುತ್ತಲ್ಲ. ನೀವು ಬಾಳ ಲಾಯಲ್ ಅದೀರ್
ನೋಡ್ರಿಪ್ಪ. ಹೌದು ಹೌದು ನೋಡ್ ನಿಜ. ನಿಂಗೆ ಹೆಂಗ್ ಗೊತ್ತಾಯ್ತು? ಪೂಜಾ ಹೇಳಿದ್ಲು. ಸ್ವಪ್ನ, ಸೌಂದರ್ಯ, ಕವಿತಾ, ಸರಿತಾ ಎಲ್ಲಾರು ಹೇಳಿದ್ರು. ಎಕ್ಸ್ಕ್ಯೂಸ್ ಮೀ. ಹಾ ಹೇಳಿ. ನಿಮ್ಗೊಂದ್ ಮಾತು ಕೇಳೋದಿತ್ತು. ನಿಮ್ ಏಜ್ ಎಷ್ಟು? 16. ಹೌದಾ? ಮತ್ತೆ ಎಷ್ಟು ದುಡ್ಡು ಗಳಿಸ್ತೀರಿ ನೀವು? ನಾನೊಂದ್ ತಿಂಗಳಿಗೆ 5 ಲಕ್ಷ. ಹೌದಾ? ಮತ್ತೆ ವರ್ಷಕ್ಕ? ಒಂದ್ 40 ಲಕ್ಷ. ಬಾ 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 ಬಾ, ನಿಮ್ಮನ್ನ ನೋಡಿರ ಅನ್ಸತ್ ಬಿಡು. ಅಂತ ಕೆಲಸ ಏನ್ ಮಾಡ್ತಾರ ಹಂಗಾರ? ಸುಳ್ಳು ಹೇಳ್ತೀನಿ. ಕೆಲವೇ ಒಂದು ಕೇಳ್ತೀನಿ ಇಲ್ಲ ಅಂತ ಹೇಳ್ತೀಯ ಲಾ 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 ಲಾ. ಮಲ್ಯ, ನಾ ಇವತ್ತು ಬಾಳ ದುಃಖದಾಗದಿನ್ಲೇ ಅಪ್ಪ. ಹಿಂಗ್ ಸ್ಯಾಡ್ ಸಾಂಗ್ ಹೇಳೋಪ. ಕೆಲವೇ ಒಂದು ಕೇಳ್ತೀನಿ ಇಲ್ಲ ಎಂದು ಹೇಳ್ತೀಯ. ಶ್ಯಾಮ್, ನಿಂಗ್ ಬಾಳ ಅಟಿಟ್ಯೂಡ್ ಐತ್ ನೋಡ. ಹೌದಾ? ಹಂಗಾರ ಅಟಿಟ್ಯೂಡ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಏ ಅಲ್ಲ ಅಲ್ಲ ಅಲ್ಲ, ನಿಂಗ್ ಬಾಳ ಈಗೋ ಐತ್ ನೋಡಿ. ಈಗೋ ಅವನವ್ನಿ ಎಂತ ವಿಡಿಯೋ ಮಾಡ್ಬೇಕಂದ್ರ ಅಂತ ವಿಡಿಯೋ ರಾತ್ರಿ ನನ್ಗೆ ವೈರಲ್ ಆಗಿಬಿಡ್ಬೇಕು. ವಿಡಿಯೋ ಅದು ವೈರಲ್ ಆಗಿ ಮಿಲಿಯನ್ಸ್ ಗಂಟ್ಲೆ ವ್ಯೂ ಬರ್ಬೇಕು. ಎಕ್ಸಾಮ್ಸ್ ಮುಗಿಸ್ಕೊಂಡ್ ಬಂದ ತಕ್ಷಣ ಮಿಲಿಯನ್ ವ್ಯೂಸ್ ನೋಡಿ ಫುಲ್ ಖುಷಿ ಆಗ್ಬಿಡ್ಬೇಕು. ನಾ ಮನೆಯಿಂದ ಹೊರಗೆ ಬಂದ ತಕ್ಷಣ ಫುಲ್ ಫ್ಯಾನ್ಸ್ ನಿಂತ್ಕೊಂಡಿರ್ಬೇಕು. ನನ್ನ ಫೋಟೋ ತಗೊಳಕ ಸರ್ ಪ್ಲೀಸ್ ಫೋಟೋ ತಗೊಳ್ಳಿ ಅನ್ಬೇಕು. ನಾನು ಅವಾಗ ನಂಗೆ ಟೈಮ್ ಇಲ್ಲ ಅನ್ಬೇಕು. ಟೈಮ್ ಇಲ್ಲಪ್ಪ, ನಾನು ನಾಳೆ ತೆಗೆಸ್ಕೊಂತೀನಿ, ಈಗ ಆಫೀಸ್ಗೆ ಹೋಗ್ಬೇಕು ಸರಿಯಪ್ಪ ಅಂತ ಅನ್ಬೇಕು. ಹಂಗಾಗ್ಬೇಕಲ್ಲ. ಹಂಗಾದ್ರೆ ಏನ್ ಮಜಾ ಆಗುತ್ತಲ್ಲ. ಅಯ್ಯಯ್ಯೋ, ಅದನ್ನ ನೋಡಕ ಕೇಳಕ ಏನು ನೆನಪು ಮಾಡ್ಕೊಂಡ್ರೇನೆ ಮಜಾ. ಯಪ್ಪ 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 ಯಪ್ಪ. ನಾನ್ ಬಾಳ್ ಮಾತಾಡ್ತೀನಲ್ಲ ನಿಮಗ. ನಾನ್ ಬಾಳ್ ಮಾತಾಡಕತ್ತೀನಿ ಹೋದಲ್ಲ ನಿಮಗ. ನಿಮ್ಗೆ ಬಾಳ್ ಕಷ್ಟ ಕೊಡಕತ್ತೀನಿ ಹೋದಿಲ್ಲ ನಿಮಗ. ಮಾತಾಡಿ ಇವತ್ತಿಂದ ನಾ ಶಬ್ದ ಮಾಡ್ತೀನಿ. ನಾನು ಧ್ವನಿ ಯಾವತ್ತು ನಿಮಗ್ ಕೇಳದೇ ಇಲ್ಲ. ನನ್ನ ಮಾತು ಯಾವತ್ತು ನಿಮಗ್ ಕೇಳದೇ ಇಲ್ಲ ನೋಡು. ಅಲ್ಲ ಹಂಗಂತೇಳಿ ನಾಲ್ಗಿ ಕಟ್ ಮಾಡ್ಕೊಂತೇನ್ ಮತ್ತ? ಏ ಇಲ್ಲಪ್ಪ, ನಿನ್ನ ಕ್ಯೂಟ್ ನಾಗಿ ಮಾಡ್ತೀನಿ ಅಷ್ಟ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ. ಯಾರೇ ಆಕಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಕೆಟ್ಟದಾಗಿ ಯೋಚನೆ ಮಾಡಿದ್ರು, ಕೆಟ್ಟದಾಗಿ ಏನೇ ಅಂದ್ರೂ ಅವಳಿಗೆ ಸಪೋರ್ಟ್ ಮಾಡದೆ ಹೋದ್ರು ಆಕಿನ ಗಂಡ ಮಾತ್ರ ಆಕಿ ಏನು ಅನ್ಲಾರ್ದಾನೆ ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಓಕೆ, ಇವಾಗ ನಿಮ್ಗೆ ಬೇಜಾರು ಮಾಡ್ತಾರೆ, ನಿಮ್ಮನ್ನ ಅಳಿಸ್ತಾರೆ, ನಿಮ್ಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಪದೇ ಅದೇ ಕೆಲಸ ಮಾಡ್ತಾರೆ. ನಿಮ್ಗೋಸ್ಕರ ಏನೇನು ಬದಲಾಯಿಸ್ಕೊಳ್ಳಲ್ಲ. ಹಾಗಂತ ನಿಮ್ಮನ್ನ ಬಿಟ್ಕೊಡೋದಕ್ಕೂ ರೆಡಿ ಇರಲ್ಲ. ನೀವೇ ಬೇಕು ಅಂತ ಹೇಳ್ತಾರೆ. ಸೊ ಹೇಳಿ, ಇದು ನಿಮ್ ಪ್ರಕಾರ ಇದು ಪ್ರೀತಿನಾ? ಅಲ್ಲ, ಇದು ಪ್ರೀತಿ ಅಂತೂ ಅಲ್ವೇ ಅಲ್ಲ. ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾನೂ ಇಲ್ಲ. ನೀವು ತೋರಿಸ್ತಾ ಇರೋ ಪ್ರೀತಿ, ಟೈಮ್, ಎಫರ್ಟ್, ಅದರಿಂದ ಅವರು ಖುಷಿಯಾಗಿದ್ದಾರೆ. ಸೇಮ್ ಎಫರ್ಟ್ ಆ ಕಡೆಯಿಂದ ಬರ್ತಾ ಇಲ್ಲ ಅಂದ್ರೆ ಅದು ಪ್ರೀತಿ ಅಲ್ಲ. ಆ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕಮಿಟ್ ಆಗಿಲ್ಲ ಅಂತ. ನೀವು ನನಗ ಹುಚ್ಚಿ ಅಂದಿದ್ದಕ್ಕಲ್ಲ. ಅದು ನಿಮ್ಗೆ ಹೆಂಗ್ ಗೊತ್ತಾತು? ಯಾರದು ನಿಮಗೆ ಹೇಳಿದಾರ? ನೋಡ್ರಿ, ಇವತ್ತು ನಮಗೆ ಏನು ಅನ್ಸುತ್ತೆ ಅದನ್ನ ಮಾಡೋಣ. ಯಾಕಂದ್ರೆ ಇವತ್ತು ಮಂಡೇ. ನಾನು ನಿನ್ನೆ ರಾತ್ರಿ ನೀನು ಗುಡ್ ನೈಟ್ ಹೇಳಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ಕೊಂತ ಕುಂತೀನಿ ನೋಡ್ಬೇಕಾರ. ಏ ರವಿ, ಹಂಗೇನ್ ಅನ್ಕೋಬೇಡ. ನಾನು ನಿನ್ನ ಫುಲ್ ಟ್ರಸ್ಟ್ ಮಾಡ್ತೀನಿ. ಏನ್ ಹಂಗೆ ತಿಳ್ಕೊಕೋಬೇಡ. ಫಾಸ್ಟ್ ರಿಲೇಶನ್ಶಿಪ್ ಎಲ್ಲರಿಗೂ ಇರ್ತಾವು. ನಾನು ನಿಂಗೆ ಪರ್ಸನಲ್ ಈಗ ಭಾಳ ನಂಬ್ತೀನಿ ನಾನು ನಿನ್ನ. ನಿಂಗೆ ಹೇಳೋದ್ ಮರ್ತೆ, ಥೈಲ್ಯಾಂಡಿಗೆ ಹೋಗಿ ನಾನು ಏನ್ ಮಜಾ ಮಾಡಿ ಗೊತ್ತಾನ ಹುಡುಗ್ಯಾರ ಜೋಡಿ. ಹೌದಾ? ನಾ ಕೇಳೋದ ಮರ್ತೆ. ಹೆಂಗಿತ್ತು? ಆ ಹುಡುಗ್ಯಾರ ಜೋಡಿ ಮಜಾ ಮಾಡಿ ಮತ್ತೆ ಕುಡಿಯೋದು ತಿನ್ನೋದು ಎಲ್ಲಾನು ಮಾಡಿ. ನೀ ಹುಡುಗ್ಯಾರ ಜೋಡಿನ ಮಾಡ್ಬೇಕಾಗತ್ತೆ, ಹುಡುಗರ ಜೋಡಿ ಏನಾರು ಮಜಾ ಮಾಡಕ್ಕಾಗತ್ತೇನ? ಏನಾಗಲ್ಲ, ಚಲೋ ಆತ್ ಬಿಡು. ಲೇ, ನಾ 5 ದಿನದಿಂದ ಒಟ್ಟ ಜಳಕನ ಮಾಡಿಲ್ಲ. ಎಷ್ಟು ಹೊಲಸ್ ನಾಡಕತ್ತೀನಿ. ಅಟ್ಲೀಸ್ಟ್ ಈಗ ಬಿಟ್ಟಾರ ಬಿಡು ನನ್ನ. ನಿನಗೆ ಗೊತ್ತಾ, ಡೈಲಿ ಜಾಕ ಮಾಡೋದ್ರಿಂದ ಸ್ಕಿನ್ ಇಶ್ಯೂಸ್ ಮತ್ತೆ ಸ್ಕಿನ್ ಮ್ಯಾಗಿಂದ ಇದು ಎಲ್ಲ ಹಾಳಾಕೋ ಅಂತ. ನೀ ಭಾಳ ಚಲೋ ಕೆಲಸ ಮಾಡಕತ್ತಿ, ನೀರು ಉಳ್ಸಾಕತ್ತಿ. ಎಷ್ಟು ಚಲೋ ಬಾಯ್ ಫ್ರೆಂಡ್ ಸಿಕ್ಕನೆ ಯವ್ವ ನಂಗ. ಲೇ, ನಂಗೆ ಸ್ಯಾಲರಿ ಕ್ರೆಡಿಟ್ ಆಗಿದ್ ಬಾ ಶಾಪಿಂಗ್ ಮಾಡೋಣ ನಡಿ. ಏನ್ ಹೇಳಕತ್ತೀನಿ ನೀನು? ಬ್ಯಾಡಪ್ಪ, ಇಲ್ಲೇ ಎಲ್ಲಾರು ಮಾಡೋಣ ನಡಿ. ಫಿಲ್ಮಿಗೆ ಹೋಗೋಣ ಬಾ. ಪಿವಿಆರ್ಗೆಲ್ಲ ಯಾಕೆ ಬೇಕು? ಇಲ್ಲೇ ನಾರ್ಮಲ್ ಥಿಯೇಟರ್ನಾಗ ಹೋಗಿ ನೋಡು ನಡಿ, ಸಾಕು. ನೀನ್ ಇವಾಗ ಕೆರಿಯರ್ ಮೇಲೆ ಫೋಕಸ್ ಮಾಡಿ ಏನ ಅಷ್ಟ. ನಂಗೇನ್ ಖರ್ಚು ಮಾಡೋದೇನ್ ಬೇಡ. ಪ್ಲೀಸ್ ನನ್ ಬೀಡವಾ. ಸತ್ರು ನೀನ್ ಬಿಡಂಗಿಲ್ಲ ನೋಡಪ್ಪ. ಆಯ್ತಾ? ನಮ್ಮ ಅಡಿಗೆ ಆಯ್ತತ್ತೆ. 2 ನಿಮಿಷ ಕುಕ್ಕರಲ್ಲಿ ಸೀಟಿ ಹೊಡೆದ ತಕ್ಷಣ ಆಗೇ ಬಿಡುತ್ತೆ. ನೋಡಮ್ಮ, ನಮ್ಮ ಮನೇಲಿ ಯಾರು ಕುಕ್ಕರಲ್ಲಿ ಅಡಿಗೆ ಅನ್ನ ಉಣ್ಣಲ್ಲ. ನೀನು ಹೊರಗಡೆ ಮಾಡು ಅಣ್ಣ. ಏನು ಆಯ್ತು ಅತ್ತೆ? ಕವಿತಾ, ಕುಡಿಯಕ್ ನೀರ್ ತಗೊಂಡ್ ಬರವಾ? ಆಯ್ತು ಅತ್ತೆ. ತಗೋರಿ ಅತ್ತೆ. ಏನು ಆ ಗ್ಲಾಸ್ನಾಗ ತಂದಿಯಲ್ಲ, ಚರಿಯಾಗಿ ತರ್ಬೇಕು. ಚರಿಯಾಗಿ ನಮ್ಮ ಮನೆಗೆಲ್ಲ ಗ್ಲಾಸ್ನಾಗ ಕುಡಿದ್ರು ರೂಢಿ ಇಲ್ಲ. ಆಯ್ತು ಅತ್ತೆ. ಅತ್ತೆ, ನಾನ್ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ. ನಾ ಕರೆಕ್ಟಾಗಿ ನಡೀತೀನ ಇಲ್ವಾ ಅಂತ ಅಂದಿಟ್ಟು ನೋಡಿ. ಏನೇ ನಡೆಯೋದ್ರಲ್ಲಿ ಏನ್ ಸ್ಪೆಷಲ್ ಆಗಿದೆ? ಎಲ್ಲರೂ ನಡೆಯೋದು ಹಂಗೆ ಹೋಗು. ಅಲ್ಲಿ ಹಂಗಲ್ಲ ಅತ್ತೆ, ನಮ್ಮ ಮನೇಲಿ ಹಿಂಗೆ ನಡೆಯೋದು. ಬಟ್ ನಿಮ್ಮ ಮನೇಲಿ ಏನಾದ್ರು ಕೆಳಗ್ ಮಾಡಿ ಅಥವಾ ಕಾಲ್ ಮೇಲ್ ಮಾಡಿ ಏನಾದ್ರು ನಡೀತಿರೇನೋ ಅಂತ. ಯಾಕಂದ್ರೆ ನಿಮ್ಮ ಮನೇಲಿ ಎಲ್ಲ ಡಿಫ್ರೆಂಟ್ ಇದೆ ಅಲ್ಲ, ಅದಕ್ಕೆ. ಹಿಂಗೆ ಅಲ್ವಾ ಅತ್ತೆ? ಸರಿ ಅತ್ತೆ. ರೀ, ಹ್ಯಾಪಿ ಬರ್ಡೇ ರೀ. ತಗೋರಿ ಗಿಫ್ಟ್. ವಾವ್, ನೈಸ್. ಏನೇ ಬೊಕ್ಕೆ ಮತ್ತೆ ಗಿಫ್ಟ್ ಕೊಟ್ಟಿದೀಯಾ? ಥ್ಯಾಂಕ್ ಯು ಸೋ ಮಚ್ ಕಣೆ. ಮತ್ತೆ ನಂಗೆ ರಿಟರ್ನ್ ಗಿಫ್ಟ್ ಕೊಡಿಸ್ತೀನಿ ನಡಿ. ನೀವೇನ್ ಕೊಡ್ಸೋದ್ ಬೇಡ, ನಾನೇ ತಗೊಂಡ್ಬಂದಿನಿ. ಆಯ್ತಾಯ್ತು, ನಿಂಗೆ ಏನ್ ಬೇಕು ತಗೋ. ನಾ ತಗೊಂಡ್ ಬಂದಿನಿ. ನೀ ಅದನ್ನ ಪೇಮೆಂಟ್ ಮಾಡಿದ್ರೆ ಸಾಕು. ಒಂದು ಡೈಮಂಡ್ ರಿಂಗ್ ಮತ್ತೆ ಒಂದು ವೆನಿಟಿ ಬ್ಯಾಗ್ ಅಷ್ಟ. ಓ, ಇಷ್ಟು ಕೊಟ್ಟಿದ್ದಕ್ಕೆ ನಿನ್ಗೆ ರಿಟರ್ನ್ ಗಿಫ್ಟ್ ಡೈಮಂಡ್ ರಿಂಗು ಮತ್ತೆ ಬ್ಯಾಗಾ? ಹೌದ್ರಿ.
ಆಮೇಲೆ ನಿಮ್ಗೆ ತಂದಿನಲ್ಲ ಇದು ಗಿಫ್ಟ್ ಮತ್ತೆ ಅದ್ ಬೊಕ್ಕೆ ನಿಮ್ ಕ್ರೆಡಿಟ್ ಕಾರ್ಡ್ ಇಂದ ತಂದಿದ್ದೀನ್ರಿ, ಅದನ್ನ ಪೇ ಮಾಡ್ಬಿಡ್ರಿ ಆಯ್ತಾ. ಅದು ನಾನೇ ಪೇ ಮಾಡ್ಬೇಕಾ? ಇದು ನನ್ನ ಬರ್ಡೇ ಗಿಫ್ಟ್. ಹಾ ರೀ ಅಷ್ಟ ರೀ. ಅಷ್ಟು ಪೇ ಮಾಡ್ರಿ. ಹ್ಯಾಪಿ ಬರ್ಡೇ ರೀ ಒನ್ಸ್ ಅಗೇನ್. ಓ ಬರ್ಡೇ ನಂದು, ಗಿಫ್ಟು ನಂದು, ರೊಕ್ಕನೂ ನಂದ. ಎಂತ ಗತಿ ಬಂತು ನೋಡ್ರಿಪ್ಪ. ಅಯ್ಯ ನಾ ಹೇಳಾಕತ್ತೀನಲ್ಲ ಅವ್ರ ಕಡೆ 1 ರೂಪಾಯಿನೂ ಇರಂಗಿಲ್ಲ ನೋಡ. ನಾ ಹೇಳಾಕತ್ತೀನಿ ನೋಡು 1 ರೂಪಾಯಿನೂ ಇರಂಗಿಲ್ಲ. ಮತ್ ನೋಡ್ ನಾ ಹೋಗಿ ಕೇಳಿದ್ರು ಆಯ್ತು ನಿನ್ ಸಮಾಧಾನಕ್ಕಾರ ಹೋಗಿ ಕೇಳ್ತೀನಿ ಅಂದರ್. ರೀ ಬರ್ರಿ ಇಲ್ಲೇ ರೀ, ನಿಮ್ ಕಡೆ 2,000 ರೂಪಾಯಿ ಅದಾವನ್ರಿ? ಅಯ್ಯೋ 1 ರೂಪಾಯಿನೂ ಇಲ್ಲ ನೋಡ ನನ್ನ ಕಡೆ, ಎಲ್ಲ ಖಾಲಿ ಆಗಿಬಿಟ್ಟೈತಿ. ನಾ ಹೇಳಿಲ್ಲ ನಿನಗ ಕೊಡ್ಬೇಕಂತಂದ್ರ ಅವ್ರ ಕಡೆ ರೊಕ್ಕನ ಇಲ್ಲ, ನಿಜ ಹೇಳ್ಬೇಕಂತಂದ್ರ ಅದಕ್ಕ ನಾ ಇಲ್ಲ ಅಂತ ಹೇಳಾಕತ್ತೀನಿ ನಿನಗ. ಯಾರಿಗೆ ನಿಮ್ಮ ತಂಗಿಗೆ ರೊಕ್ಕ ಬೇಕನ? ನಿಂದ್ರ ಅದಾವ ತಗೋ, ಎಷ್ಟು ಬೇಕು ನೋಡು, ಅದಾವ ನೋಡು 10,000 ರೂಪಾಯಿ ಅದ ಇದ್ರಾಗ. ತಸಿ ಬಾ ಇಲ್ಲಿ. ಹೇಳ್ರಿ ಅತ್ತಾರ, ಅತ್ತಿಗೆ ಏನೇನ್ ಆಸೆ ಇರ್ತೈತಿ ಗೊತ್ತೈತೇನ? ಹೇಳ್ರಿ ಅತ್ತಿ. ಕಾಲ್ ಹೊತ್ಬೇಕು, ಬಿಸಿ ಬಿಸಿ ಅಡ್ಗಿ ಮಾಡ್ಕೊಡ್ಬೇಕು, ಅತ್ತಿ ಹೇಳ್ದಂಗ್ ಕೇಳ್ಬೇಕು, ಅತ್ತಿ ಮಗನ್ನ ಚಂದಂಗ್ ನೋಡ್ಕೋಬೇಕು, ಒಟ್ಟ ಜಗಳ ಮಾಡಬಾರ್ದು. ಒಂದ್ ವೇಳೆ ಅತ್ತಿ ಮಗಳು ಬಂದ್ಲ ಅಂತಂದ್ರ ಆಕಿನ ಕುಂದರ್ಸಿ ಊಟಕ್ಕೆ ಹಾಕ್ಬೇಕು, ಆಕಿನ ಚಂದಂಗೆ ಆಕಿ ಏನ್ ಬೇಕು ಬೇಡ ಅಂತೇಳಿ ನೋಡ್ಕೋಬೇಕು. ಇವೆಲ್ಲ ಆಸೆ ಇರ್ತಾವ. ಇನ್ನ ಪೂರ್ತಿ ಹೇಳಿಲ್ಲ ನಾ. ಹೌದನ್ರಿ ಅತ್ತಾರ? ಸಸ್ತಾರ್ಗೆ ಒಂದ್ ಆಸೆ ಇರ್ತೈತಿ ಹೇಳೇನ್ರಿ? ಹೇಳ್ವಾ ಅತ್ತಿನ ಇರ್ಬಾರ್ದ ಅನಿಸ್ತೈತ್ರಿ. ಅಲ್ಲ, ಯಾರು ನೋಡಿದ್ರು ಇರೋದ್ರೊಳಗ ಖುಷಿಯಾಗಿರ್ರಿ, ಯಾವ್ದಕ್ಕೂ ಆಸೆ ಪಡಕ್ ಹೋಗ್ಬೇಡ್ರಿ, ಆಸೆ ಇಟ್ಕೊಳಕ್ ಹೋಗ್ಬೇಡ್ರಿ, ಇರೋದ್ರಲ್ಲೇ ಖುಷಿಯಿಂದ ನೆಮ್ಮದಿಯಿಂದ ಇರ್ರಿ ಅಂತ ಹೇಳ್ತಾರ. ಯಾವ್ದಕ್ಕೂ ಆಸೆ ಪಡಬೇಡಿ ಅಂತಾರೆ. ಅಲ್ಲ, ನಮ್ಮ ಹತ್ರ ಇರೋದು ಬರೀ ಕಷ್ಟಗಳು ಮತ್ತು ಸಾಲಗಳು, ಅನಾರೋಗ್ಯಗಳು. ಇದರಿಂದ ಹೆಂಗ್ ಖುಷಿಯಾಗಿರ್ಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಏನಪ್ಪ ಒಂದು ಹೊಳಿತನ ಇಲ್ಲ ನೋಡು. ಆಲ್ಮೋಸ್ಟ್ ಇವಾಗಿನ ಯಂಗ್ ಕಪಲ್ಸ್ಗಳು ಏನ್ ಹೇಳ್ತಾರ ಅಂತಂದ್ರ, ನನ್ನ ಹೆಂಡತಿ ಯಾವಾಗ್ಲೂ ನನ್ನ ಫ್ಯಾಮಿಲಿ ಜೋಡಿ ಇರಾಕ್ ಒಲ್ಲೆ ಅಂತಾಳ ನೋಡ್ರಿ ಒಟ್ಟ ಅಂತ ಹೇಳ ಇಂತ ಬರ್ತಾರ ಕೇಳಾಕ. ಹಂಗ ಅವ್ರ ವೈಫನ್ ಕೇಳಿದ್ರ ಅಕ್ಕಿ ಏನಂತಾಳ ಅಂತಂದ್ರ, ನಾನು ಯಾವಾಗ ಅವ್ರ ಫ್ಯಾಮಿಲಿ ಜೋಡಿ ಹೋಗ್ತೀನಿ ಒಂದು ಟಾಂಟ್ ಹೊಡಿತಾರ, ಇಲ್ಲ ಅವ್ರು ಟಾರ್ಚರ್ ಕೊಡ್ತಾರ, ಹಂಗಾಗಿ ನನಗೂ ಅವ್ರ ಜೋಡಿ ಇರಾಕ್ ಮನಸ್ಸಿರಲ್ಲ ಅಂತ ಹೇಳ್ತಾಳ. ಆಮೇಲೆ ನನ್ನ ಮಾತಂತ್ರು ಯಾರು ಕೇಳೋದ್ ಕಿವಿಗೂ ಒಕ್ಕೊಂಗಿಲ್ಲ. ಆಮೇಲೆ ನಾ ಏನ್ ಹೇಳಿದ್ರು ನಾನು ಕೇಳೋದಿಲ್ಲ ಅಂತ ಅಕ್ಕಿ ಅಂತಾಳ. ಅದು ನಿಜನ. ಬಟ್ ನಾನು ಏನು ಹೇಳೋದಂತಂದ್ರ, ಗಂಡ ಬೇಕಂದ್ರ ಗಂಡನ ಫ್ಯಾಮಿಲಿಯವ್ರು ಏನೇ ಮಾಡಿದ್ರು ಸ್ವಲ್ಪ ಸಹಿಸ್ಕೊಂಡು ಹೋಗ್ಬೇಕು. ಹಂಗ ಈ ಗಂಡನೂ ಕೂಡ ಹೆಂಡತಿ ಖುಷಿಗೋಸ್ಕರ ಅವ್ರ ಫ್ಯಾಮಿಲಿ ಜೋಡಿ ಇದ್ದಾಗ ಆಕಿನ ಸೇಫ್ ಆಗಿರೋದು, ಅವಳಿಗೆ ಆ ಡಿಪ್ರೆಷನ್ ಎಂಗ್ಸೈಟಿ ಆಗದೆ ಇರೋ ತರ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೆಲ್ಲರೂ ಕಲ್ತ್ರ ಫ್ಯಾಮಿಲಿ ಚೆನ್ನಾಗಿದ್ದೇ ಇರುತ್ತೆ. ಇಷ್ಟ ನೋಡ್ ನಾ ಈಗಿನ ಕಪಲ್ಸ್ಗೆ ಹೇಳೋದಂದ್ರ, ಒಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಗಂಡ ಹೆಂಡತಿ, ಹೆಂಡತಿ ಗಂಡ, ಒಬ್ರಿಗೊಬ್ರು ಸ್ವಲ್ಪ ಸ್ಯಾಕ್ರಿಫೈಸು ಮಾಡಬೇಕು, ಹಾಗೆ ಸಪೋರ್ಟಿವ್ ಆಗಿನೂ ಇರಬೇಕು. ಅಲ್ಲ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ ರಿಲೇಟಿವ್ ಏನಾದ್ರೂ ಮದುವೆ ಮಾಡ್ಕೊರಿ, ಲೈಫ್ ಫುಲ್ ಕಲರ್ಫುಲ್ ಆಗಿರುತ್ತೆ, ಮಸ್ತ್ ಇರ್ತೈತಿ, ಮಜಾ ಇರ್ತೈತಿ ಅಂತಂದ್ರ ಒಟ್ಟ ನಮಕ್ ಹೋಗ್ಬೇಡ್ರಿ. ಮದುವೆ ಆದ್ಮೇಲೆ ನಮ್ ಕಲರ್ಸ್ ಏನೇನ್ ಗೊತ್ತನ? ಅರಿಶಿನ, ಒಗ್ಗರ್ನಿ ಹಾಕಕ್ ಅರಿಶಿನ, ಖಾರದ ಪುಡಿ ಕೆಂಪ್ ಕಲರ್, ಮಸಾಲಾ ಪೌಡರ್, ಸಾಲ್ಟ್ ಬಿಳಿ ಕಲರ್, ಸಾಸ್ಮಿ, ಜೀರಿಗೆ, ಗೋಧಿ ಹಿಟ್ಟು, ಬಾಡಿದ ಹಿಟ್ಟು, ಅಂದ್ರೆ ಬಾಳ ಇರ್ತಾವ ಕಲರ್ಸ್. ನಿಮ್ಗ ನಂಬಕ್ ಆಗಂಗಿಲ್ಲ, ಮದ್ವೆ ಆದವ್ರಿಗೆ ಗೊತ್ತಾವೆಲ್ಲ. ಅಣ್ಣ ಇವ್ ನನ್ನ ಹುಡುಗಿ ಬರೀ GM ಕಳ್ಸಾಳನ್ನ, ಏನ್ ಮಾಡ್ದಣ್ಣ ಈಗ? ಹಂಗ ಮಲ್ಕೊಂಡ್ಬಿಟ್ಲು ನೋಡಕ್ಕಿ. ಏನ GN ಅಂತ ಕಳ್ಸಿ ಮಲ್ಕೊಂಡ್ಲಾ? ಅದಕ್ಕೇನಾತು ಅಣ್ಣ? ದಿನ ಗುಡ್ ನೈಟ್ ಅಂತ ಹೇಳಿ 3 ಅದು IMG ಕಿಶನ್ ಕಳಿಸಿ ಮಕ್ಕೊಂತಿದ್ಲಣ್ಣ. ಅಂತಾವು 3 ಕಳಿಸಿ ಮಕ್ಕೊಂತಿದ್ಲು. ಇವತ್ತು ಬರೀ GN ಅಂತ ಹೇಳಿ ಮಕ್ಕೊಂಡ್ಬಿಟ್ಟಾಳಣ್ಣ. ಬರೀ GN ಬಂದೈತೆ, ಸತ್ತೀನಿ, ಪಕ್ಕಾ ಸತ್ತಿ ನೋಡ್ನಿ ದೋಸ್ತ. ಅಂತದ್ ಏನ್ ಮಾಡಿದೇಳಿ ಯೋಚನೆ ಮಾಡ. ಏನ್ ಮಾಡಿನಂತಾನ ಅರ್ಥ ಆಗೋಲ್ದು. ಅದ್ರಾಗ ಹುಡುಗ್ಯಾರ ಮೊದ್ಲ ಮನ್ಸಿನ ಮಾತು ಹೇಳಂಗಿಲ್ಲ. ಈ ಪೂರಾ ದಿನ ಏನೇನ್ ಮಾಡಿದ್ಲು ಅಂತ ಕೇಳಿಲ್ಲ. ಕೇಳ್ದೆ. ಊಟ ಮಾಡಿದ್ಲೋ ಇಲ್ಲೋ ಅಂತಾರ ಕೇಳದಿಲ್ಲ. ಕೇಳ್ದೆ. ಅವಾಗ ಅಕ್ಕಿ ಹೇಳಕತ್ತಿದ್ಲ, ಯಾರ ಕವಿತಾ ಅನ್ನೋಕಿ ಜೋಡಿ ಜಗಳ ಮಾಡಕತ್ತೀನಿ ಅಂತೇಳಿ. ಅವಾಗ ನಾ ಅಂದೆ, ಫಸ್ಟ್ ಊಟ ಮಾಡು ಆಮೇಲೆ ಹೇಳಕಂತೇಳಿ ಅಂತಂದೆ. ಇದಕ್ಕ ಹಿಂಗ್ ಮಾಡಕತ್ತಾಳ ನಿನ್ ಜೋಡಿ, ಪುಣ್ಯ ಅನ್ಕೋ ಇನ್ನ ನೀನ್ ಬ್ಲಾಕ್ ಮಾಡಿಲ್ಲಕ್ಕಿ. ಅದ್ರಾಗ ಹುಡುಗ್ಯಾರ ಏನಾರ ಹೇಳ್ಬೇಕಾದ್ರೆ ನೋಡು, ಒಟ್ಟ ಮಾತಾಡಕ್ ಹೋಗ್ಬಾರ್ದು, ಸುಮ್ಮನೆ ಇದ್ ಬಿಡ್ಬೇಕು. ಅಲ್ಪ ಸುಮ್ಮನೆ ಕೇಳಕ್ ಏನ್ ದಾಡಿಗಿತ್ತು ನಿನಗ? ಹೋಗ್ಲಿ ಬಿಡಪ್ಪ, ಈಗ ನಾ ಏನ್ ಮಾಡ್ಬೇಕು ಅದನ್ನ ಹೇಳು ಯಪ್ಪ. ನನಗರ ಏನ್ ಗೊತ್ತು? ನಾ ಹಿಂಗ್ ಮಾಡಿದಕ್ಕ ನನ್ನ ಹುಡುಗಿ 4 ದಿನ ಆತ ನಾನು ಬ್ಲಾಕ್ ಮಾಡಿ. ನನಗೊಂದು ಅರ್ಥ ಆಗೋಲ್ದು, ಇತ್ತೀಚೆಗೆ ಎಲ್ಲಾ ಡಿವೋರ್ಸ್ ಆಗೋ ಹೆಣ್ಮಕ್ಳಿಗೆ ಜೀವನಾಂಶ ಬೇಕು ನೋಡು, ಎದಕ್ಕಂತಾನು ಗೊತ್ತಾಗೋಲ್ದು. ಹೌದಾ? ಮತ್ ಮೊನ್ನೆ ನಿಮ್ಮ ಅಣ್ಣನ ಮದುವೆ ಆತಲ್ಲ, ನಿಮ್ಮ ಅಣ್ಣ ಏನೇನ್ ತಗೊಂಡ? ಮದುವೆಗೆ ಏನೇನ್ ಕೊಡ್ಸಿದ್ರು ಹೇಳು? ಒಂದು ಹೋಂಡಾ ಸಿಟಿ ಕಾರ್ ಕೊಟ್ರು, ಬೆಡ್ ಮತ್ತ ಮನಿಗೆ ಏನೇನ್ ಸಾಮಾನು ಬೇಕಲ್ಲ, ಫ್ರಿಜ್, ರಿಫ್ರಿಜರೇಟರು, ಆಮೇಲೆ ಅಡ್ಗಿ ಮನಿಗೆ ಕಿಚನ್ಗೆ ಏನೇನ್ ಬೇಕು ಎಲ್ಲ ಸಾಮಾನು ಕೊಟ್ರು. ಕಾಟ್, ಟಿಜುರಿ, ಆಮೇಲೆ ಸೋಫಾನು ಕೊಟ್ರು. ಆಮೇಲೆ 5 ತೊಲಿ ಬಂಗಾರ ಹಾಕಿದ್ರು ನಮ್ಮ ಅಣ್ಣಗ. ಎಲ್ಲ ಎಷ್ಟು ಖುಷಿಯಿಂದ ಕೊಟ್ರು ಗೊತ್ತಾನೆ ಎಲ್ಲಾನು. ಒಂದಿಷ್ಟು ಗಿಫ್ಟ್ ಬೇರೆ ಕೊಟ್ರು ಅಳಿಯಾಗ ಅಂತೇಳಿ, ಕೈಗಡ್ಗ ಅವೇನೇನೋ. ಹೌದು, ಮತ್ತೀಗ ಮದುವೆಗೆಲ್ಲ ಕೊಟ್ಟಿರ್ತಾರೆ ಇಲ್ಲಿ ಮಗ, ಅದ ರಿಟರ್ನ್ ಗಿಫ್ಟ್ ಬ್ಯಾಡನ, ಅದಕ್ಕೆ ಜೀವನಾಂಶ ಕೊಡ್ಬೇಕು ಹೆಣ್ಮಕ್ಳಿಗೆ ಅಷ್ಟ. ಅವಾಗ ತಗೋಬೇಕಾದ್ರೆ ಖುಷಿಯಿಂದ ತಗೊಂತೀರಿ, ಈಗ ವಾಪಸ್ ಕೊಡ್ಬೇಕಾದ್ರೆ ಕೊಡಕ್ಕಾಗಲ್ಲ ನಿಮಗ. ಒಂದ್ ಮಾತು ಕಿವಿ ಮಾತಿ ಹೇಳ್ತೀನಿ ಕೇಳ್ರಿ. ದಂಪತಿಗಳು ಯಾವತ್ತಿದ್ರು ಚಪ್ಲಿ ಇದ್ದಂಗೆ ಇರ್ಬೇಕು. ಯಾವ ತರ ಕೇಳಿರೇನಿ ಈ ಮಾತು?
ಹಂಗಂದ್ರೆ ಏನಂತಂದ್ರ ಒಂದ್ ಚಪ್ಲಿ ಕಳೆದ್ರ ಇನ್ನೊಂದ್ ಚಪ್ಲಿಗೆ ಅಸ್ತಿತ್ವನೇ ಇರಲ್ಲ. ಹಂಗ ಗಂಡ ಹೆಂಡತಿ ಒಬ್ರಿಗೆ ಏನಾದ್ರು ಆದ್ರೆ ಇನ್ನೊಬ್ರಿಗೆ ಅಸ್ತಿತ್ವ ಅನ್ನೋದಿರಲ್ಲ. ಇಬ್ರು ಹೊಂದಾಣಿಕೆ ಹೋದ್ರನ ಚಲೋ. ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ಎತ್ತಿನ ಗಾಡಿ ಬರ್ತಾವ ನಮ್ಮ ಹಳೆ ಕಾಲದಾಗ. ಎತ್ತಿನ ಗಾಡಿ ಎರಡು ಎತ್ತು ಸಮಾನಾಗಿ ಹೋಗ್ಲಿಕ್ಕಂದ್ರ ಒಂದ್ ಎತ್ತು ಹಿಂದ ಮುಂದ ಹೋಯ್ತಂದ್ರ ಏರಾಪೇರಿಯಾಗಿ ಅದ್ರ ಮೇಲೆ ಕುಂತಿರೋ ಮನುಷ್ಯ ಬೀಳು ಚಾನ್ಸಸ್ ಇರುತ್ತೆ. ಹಂಗ ಗಂಡ ಹೆಂಡತಿನೂ ಯಾವಾಗ್ಲೂ ಸಮಾನ ರೀತಿಯಾಗಿ ಹೋದ್ರನ ಜೀವನ ನಡೆಯೋದು. ನೋಡ್ರಪ್ಪ, ಅವ್ವ ಮಾಡೋ ಕೆಲಸನ ಹೆಂಡತಿ ಮಾಡ್ಬೋದು, ಬಟ್ ಹೆಂಡತಿ ಮಾಡೋ ಕೆಲಸನ ಅವ್ವ ಮಾಡಕ್ಕಾಗಲ್ಲ. ಅದಕ್ಕ ಹೆಂಡತಿಗೆ ಸ್ವಲ್ಪ ಮರ್ಯಾದೆ ಕೊಡ್ರಿ, ಆಕಿನ ಚಂದಂಗ್ ನೋಡ್ಕೊರಿ. ಆಮೇಲೆ ಆಕಿಗೆ ಎಷ್ಟು ನಾವು ಮರ್ಯಾದೆ ಕೊಡ್ತೀವಿ ಅಷ್ಟು ನಮ್ಮನ್ನ ಪ್ರೀತಿಯಿಂದ ಸಾಕ್ತಾಳ. ಹಂಗ ನಮ್ಮ ಮರ್ಯಾದಿನೂ ನಮ್ಮ ಮನಿನೂ ಅಭಿವೃದ್ಧಿ ಆಗುತ್ತೆ. ರಾಹುಲ್, ಕಾರ್ ಯಾಕೆ ಸ್ಟಾಪ್ ಮಾಡ್ತಿಲ್ಲ ನೀನು? ನಂಗೆ ತುಂಬಾ ಹಸು ಆಗ್ತಿದೆ. ಎಲ್ಲಾದ್ರೂ ಹೋಟೆಲಲ್ಲಿ ಸ್ಟಾಪ್ ಮಾಡೋದು, ತುಂಬಾ ಹಸು ಆಗ್ತಿದೆ, ಸಾಯುವಷ್ಟು ಹಸು ಆಗ್ತಿದೆ. ಏನ್ ಪರವಾಗಿಲ್ಲ, ನಿನ್ಗೆ ಏನ್ ಹಸು ತಡ್ಕೊಂಡ್ರೆ ಏನ್ ಸಾಯೋದಿಲ್ಲ, ಸತ್ರೆ ನಾನು ನೋಡ್ಕೊಂತೀನಿ. ಅಲ್ಲ, ನಿನ್ಗೆ ಒಂದು ಮೇನ್ ಡೋರ್ ತೆಗಿಯೋದಕ್ಕೆ ಬರೋದಿಲ್ಲ ನಿನ್ಗೆ. ಆಮೇಲೆ ನಿನ್ಗೆ 1000 ಸಲ ಹೇಳಿದೀನಿ, ಹಿಂದೆ ಗಾಡಿ ಸೀಟ್ ನ ಪುಷ್ ಮಾಡೋದು ಗೊತ್ತಿಲ್ಲ ನಿನ್ಗೆ. ಮ್ಯಾಪ್ ನೋಡಿ ನಿನ್ಗೆ ರೂಟ್ಸ್ ಸತ ಹೇಳಕ್ ಬರೋದಿಲ್ಲ. ಇದಕ್ಕೇನ್ ಹೇಳ್ತೀಯ ನೀನು? ನಾನೇನು ಪೆದ್ದ ಅಂತ ತಿಳ್ಕೊಂಡಿದ್ಯಾ ನನ್ನನ್ನ? ಎಷ್ಟ್ ಸಲ ಹೇಳ್ತಾ ಇದೀನಿ ನೀನ್ ದಡ್ಡಿ 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 ಅಂತ, ಅದನ್ನ ಒಪ್ಪಂತಾನೆ ಇಲ್ಲ ನೀನು. ನೀನ್ ದಡ್ಡಿ ಅಂತ ಗೊತ್ತಾಗ್ತೇ ಇರೋಷ್ಟು ನೀನ್ ದಡ್ಡಿ ಆಗಿಬಿಟ್ಟಿದ್ಯಾ ನೋಡು. ಇವಾಗೇನು ನಾನು ದಡ್ಡಿ ಅಂತ ಒಪ್ಕೋಬೇಕು ನಿಮ್ಗೆ, ಅಷ್ಟೇ ತಾನೇ? ಹೌದು, ನಾನು ದಡ್ಡಿನೇ. ನಾನು ದಡ್ಡಿ ದಡ್ಡಿ ದಡ್ಡಿ. ಒಬ್ಬ ಚಲೋ ಇರೋಳ್ನ, ಸುಂದರವಾಗಿರೋಳ್ನ, ಶಾಣೆ ಇರೋಳ್ನ ನೋಡಿ ಕಟ್ಕೋಬೇಕು ತಾನೆ. ನನ್ನೇನ ಕಟ್ಕೊಂಡೆ? ಯಾಕೆ ನನ್ನ ಮದುವೆ ಮಾಡ್ಕೊಂಡು ಯಾವಾಗ್ಲೂ ದಡ್ಡಿ ದಡ್ಡಿ ಅಂತ ಸಾಯಿಸ್ತಿದೀಯಾ? ಯಾಕೆ? ವಿದ್ಯಾ, ಸಾರಿ ವಿದ್ಯಾ. ವಿದ್ಯಾ ಇರುದಿದ್ಯಾ? ವಿದ್ಯಾ, ನಂಗೆ ಅರ್ಥ ಆಗ್ಲಿಲ್ಲ. ವಿದ್ಯಾ ಇರು, ಪ್ಲೀಸ್ ಪ್ಲೀಸ್ ಇರು. ಐ ಆಮ್ ಸಾರಿ. ಅತ್ತಿರಿ ನಿಂದಿರಿಲ್ಲ, ಎಲ್ಲಿಗೊಂಡ್ರಿ? ಹೋಗ್ಬೇಕಾರೆ ಎಲ್ಲಿಗೊಂಡಿ ಅಂತ ಕೇಳ್ಬಾರ್ದೆ, ಸಂತಿ ತರಕ್ ಹೊಂಟೀನಿ. ಹಂಗಾರೆ ಸಾವಕಾಶ ಹೋಗಿ ಬರ್ರಿ. ರೋಡ್ ಮೇಲೆ ಗಾಡಿಗಳು ಭಾಳ ಇರ್ತಾವ. ಇಲ್ಲಾಂದ್ರೆ ಬಿಡ್ರಿ, ನಾನು ತರ್ತೀನಿ. ನೀವು ಸುಮ್ಮನೆ ಏನ ಗಾಡಿಗಳೆಲ್ಲ ನಿಮಗೆ ಗೊತ್ತಾಗಲ್ಲ ಬಿಡಂಗಿಲ್ಲ. ಅಲ್ಕಣವ, ಈ ಏರೋಪ್ಲೇನ್, ಹೆಲಿಕಾಪ್ಟರ್, ಈ ವಿಮಾನಗಳು ಅವೆಲ್ಲ ತಲೆ ಮೇಲೆ ಹಾರಿ ಹೋದಾಗ ಮತ್ತೆ ಹಾದು ಹೋದಾಗ ಏನೂ ಆಗಿಲ್ಲ. ಇವಕ್ಕೆಲ್ಲ ಅನಿಸ್ತೀನಿ ಏನೀಗ? ಹುಚ್ಚಿ ಹೋಗು. ಹಬ್ಬ, ಇವತ್ತು ಅತ್ತೆ ಇಲ್ಲ ಮನೇಲಿ. ನನಗೇನು ಬೇಕೋ ಅದು ಮಾಡ್ಕೊಂಡು ತಿನ್ಬೋದು. ಈಗ ಹೆಂಗಾದ್ರೂ 5 ಎಗ್ ಅದಾವ, ಅದ್ರ 3 ಎಗ್ ಮಾಡ್ಕೊಂಡು ತಿಂದ್ಬಿಡುನು. ತಿಂದ ಅವ್ರೇನಾರು ಕೇಳಿದ್ರೆ ನಿಮ್ಮ ಮಗನ ಎಕ್ಸ್ಟ್ರಾ 2 ತಿಂದ್ಬಿಟ್ಟಾನಂತ ಹೇಳಿದ್ರಾತ. ಅಲ್ಲ, 2 ನಿಮಿಷ ಹಿಂಗೋಗಿ ಹಿಂಗ್ ಬರೋದ್ರೊಳಗಾಗಿ ಇಷ್ಟು ಕೊಂಡ ಪಾತ್ರೆ ಇಟ್ಟಾರಲ್ಲ, ನಮ್ಮ ಮತ್ತೆ ಒಂದಿಟ್ಟು ತೊಳಿಬಾರ್ದ? ಎಲ್ಲ ಕೆಲಸ ನಾನ ಮಾಡ್ಬೇಕು ನೋಡು. ಛೇ, ನನ್ನ ಕರ್ಮ. ನಮ್ಮ ಅತ್ತೆಗೆ ಐತಲ್ಲ ಕೊಬ್ಬು, ಅಷ್ಟಿಷ್ಟಿಲ್ಲ. ಇಷ್ಟ ಬಂದಾಗೆಲ್ಲ ಸೀರಿಯಲ್ ನೋಡ್ತಿರ್ತಾರೆ. ಸೀರಿಯಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಏನ್ ಮಾಡ್ತಾರೆ? ಮೊಬೈಲ್ ಒಳ್ಳೆ ರೀಲ್ಸ್ ನೋಡ್ತಿರ್ತಾರೆ. ಒಳ್ಳೆ ಅತ್ತೆ ಅಪ್ಪ. ನೋಡಿ ನೋಡಿ ಹೆಂಗೆ ನಿಂತ್ಕೊಂಡು ಟಿವಿ ನೋಡ್ತಿದ್ದಾರೆ. ಅಲ್ಲ, ಇವಾಗೇನು ಕಾಲು ನೋವಂಗೆ ಇಲ್ಲ ಇವರಿಗೆ. ಅದು ಚಸ್ಮಾ ಬೇರೆ ಹಾಕೊಂಡು ನೋಡ್ತಾರ ನೋಡಿ. ನನ್ನ ಗಂಡ ಬಂದ್ರು. ಯಪ್ಪ, ಕಾಲು ಕೈ. ಏನತ್ವಾ ಬಾಬಾ ಕುಂದ್ರು ಬಾಬಾ, ದವಾಖಾನಿಗೆ ಹೋಗೋಣ ಬಾಬಾ. ಅಲ್ಲ, ಇಷ್ಟೊತ್ತನ ಎಲ್ಲ ಕೆಲಸ ಮಾಡಿದ್ ನಾನು ನಿಂತು ಟಿವಿ ನೋಡಕತ್ತಿದ್ರು. ಅಷ್ಟಕ್ಕ ಕಾಲು ಕೈ ಏನಾಗತ್ತಾರ ನೋಡು. ಎಂತ ನಾಟಕ ಮಾಡ್ತಾರೆ ಮಗ ಬಂದ ತಕ್ಷಣ. ಆಸ್ಕರ ಅವಾರ್ಡ್ ಕೊಡ್ಬೇಕು ನಮ್ಮ ಅತ್ತೆಗೆ ಇವಾಗ. ನಿಮ್ಮ ಮನೇಲಿ ಹಿಂಗೆ ಇದಾರ ಅತ್ತೆ? ಲೇ, ನಿನ್ ಜೀವನದಾಗ ದೊಡ್ಡ ವಿಲನ್ ಯಾರು? ನಾನ ರೀ, ನಾನ ವಿಲನ್. ನನ್ನ ಜೀವನದಾಗ ನಾನ ವಿಲನ್. ಅದೇಂಗ? ನಾನು ಈ ಮನಿ ಸೊಸಿ. ಈ ಮನಿ ಸೊಸಿಯಾಗಿ ಎಲ್ಲ ಕೆಲಸ ನಿಭಾಯಿಸಿ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂಡ್ರು ಸಹ ನನಗೆ ಮರ್ಯಾದೆ ಅನ್ನೋದು ಇರೋದಿಲ್ಲ. ಒಂದ್ ಸ್ವಲ್ಪ ಜನ ಗಂಡ್ಮಕ್ಳು ಹೆಂಗಿರ್ತಾರಂತಂದ್ರ ಮದುವೆ ಆಗಿರ್ತೈತಿ ಅವ್ರಿಗೆ, ಬಟ್ ತಲೆಯಾಗ ಮಾತ್ರ ಹಳೇದು ಏನು ಮದುವೆಗಿನ ಮುಂಚೆ ಇರ್ತೈತಲ್ಲ ಅದ ತರಾನೇ ಇರ್ತೈತಿ. ಹೆಂಗಾಗತ್ತಂದ್ರೆ ಹೊಸದ ಐಫೋನ್ ತಗೊಂಡಿರ್ತೀವಿ, ಆದ್ರೂ ಅದೇನು ನಮ್ಗೆ ಆಂಡ್ರಾಯ್ಡ್ ಮೊಬೈಲ್ ತರ ಅನಿಸ್ತಿರ್ತೈತಿ. ಹಂಗ ಏನಾದ್ರೂ ಹೊಸ ಅಂಗಿ ಹಾಕೋಬೇಕಂತಂದ್ರೆ ಅವ್ರ ಅವನ್ ಕೇಳಿ ಹಾಕೊಳ್ಳೋದು. ಏನಾದ್ರೂ ಡಿಸಿಷನ್ ತಗೋಬೇಕಂದ್ರೆ ಅವ್ರ ಅಪ್ಪನ ಕೇಳೋದು ತಗೊಳ್ಳೋದು. ಆಮೇಲೆ ಹೆಂಗ್ ಮಾಡ್ತಾರಂತಂದ್ರ, ಹೆಣ್ತನಕಿ ನಮ್ಮ ಜೀವನದಾಗ ಎದಕ್ಕದಾಳ, ಆಕಿನಿಂದ ಏನ್ ಚೇಂಜ್ ಆಗತ್ತೆ? ನಮಗ ಏನು ಚೇಂಜ್ ಆಗಲ್ಲ. ನಮ್ಮ ಮನಿ ನಮ್ಮ ಜೀವನ ಎಲ್ಲ ನಮ್ದೇ ಇರ್ತೈತಿ. ನಾವು ಹೆಂಡತಿ ಬಂದಾಳಂತ ಎಲ್ಲ ಚೇಂಜ್ ಆಗಕ್ಕೆ ಸಾಧ್ಯ ಆಗುತ್ತಾನ ಅಂತೇಳಿ ಅವ್ರ ಜೀವನದಾಗ ಹಂಗ ನಡೆಸ್ತಿರ್ತಾರೆ. ಬಟ್ ಯಾವಾಗ ಹೆಣ್ಮಗಳು ಮದುವೆಗೆ ಬರ್ತಾಳ, ಆಕಿಗೆ ಹಸ್ಬೆಂಡ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ, ಅತ್ತಿ ಹೋಮ್ ಮಿನಿಸ್ಟರ್ ಆಗಿರ್ತಾನೆ, ಮಾವ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ, ನಾನು ಆ ಮನ್ಯಾಗ ಕೆಲಸದಾಳು. ಬಟ್ ಎಲ್ಲ ಹಸ್ಬೆಂಡ್ಗೂ ಗೊತ್ತಾಗಬೇಕು ಮದುವೆ ಅಂತಂದ್ರ ಪರ್ಸನಲ್ ದೇಶದ ಪಾರ್ಟಿಷನ್ ಆಗೈತಿ ಅಂತ ತಿಳ್ಕೊಬೇಕವ. ಹಳೆ ದೇಶನ ಅಪ್ಪ ಅಮ್ಮ ನಡ್ಸಾಕತ್ತಾರ ಅಂತ ತಿಳ್ಕೊಬೇಕು. ಹೊಸ ದೇಶನ ಈಗ ನನ್ನ ಹೆಂಡತಿ ನಡ್ಸಾಕತ್ತಾಳ ಅಂತ ಅನ್ಕೋಬೇಕವ. ಬಟ್ 2 ದೇಶ ಒಂದೇ ಇದ್ರಾಗ ಅದಾವು. ಬಟ್ ನಡು ಒಂದು ಬೌಂಡ್ರಿ ಅಂತ ಸೃಷ್ಟಿ ಆಗಿಬಿಟ್ಟಿರ್ತೈತಿ. ಹಳೆ ದೇಶದ ಮೇಲೆ ಇದು ಇರ್ಲಿ, ಪ್ರೀತಿ ಇರ್ಲಿ, ಬಟ್ ಹೊಸ ದೇಶ ಏನ್ ಬಂದಿರ್ತೈತಲ್ಲ ಹೆಂಡತಿ ಅನ್ನೋಕಿ, ಆಕಿನ ಮೇಲೆ ಜಾಸ್ತಿ ಆಸಕ್ತಿ ಇರ್ಲಿ. ಇದನ್ನೇನಾದ್ರೂ ನೀವು ಲಗುನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರ 2 ದೇಶ ಫೈಟಿಂಗ್ ಸ್ಟಾರ್ಟ್ ಆಕಾವ್. ಸೊ ಇನ್ನು ಟೈಮ್ ಭಾಳ ಏನಿಲ್ಲ, ಬಡಾಣ ಈಗ ಅರ್ಥ ಮಾಡ್ಕೊಂಡು 2 ದೇಶನ ಒಂದಾಗಿ ಮೇಂಟೈನ್ ಮಾಡ್ಕೊಂತ ಹೋಗ್ರಿ. ಫೋಟೋ ಚಂದಂಗೆ ಬರವಲ್ಲು ಅಂದ್ರೆ 1ನೇ ಮಿಸ್ಟೇಕ್ ಬ್ಯಾಕ್ಗ್ರೌಂಡ್, 2ನೇ ಮಿಸ್ಟೇಕ್ ಫೋನ್, 3ನೇ ಮಿಸ್ಟೇಕ್ ಯಾರು ಫೋಟೋ ತೆಗಿತಿರ್ತಾರಲ್ಲ ಅವ್ರು. ಹೇ ನೀವೇನ್ ಅನ್ಕೊಂಡ್ರಿ ಮತ್ತ ನಮ್ಮ ಮುಖ ಅಂತೀರಣ? ನಮ್ಮ ಮುಖದ ಮೇಲೆ ಒಟ್ಟ ಡೌಟ್ ಪಡೋ ಹಂಗೆ ಇಲ್ಲ. ನಾವು ವಿಶ್ವದಲ್ಲೇ ಸುಂದರ್ಯಾರ ನಾವು. ಈಗ ಶುರು ಹಚ್ಕೋರಿ ಫೋಟೋ ತೆಗಿಯಕ್. ಫೋಟೋ ಚಂದಂಗೆ ಬರವಲ್ಲು ಅಂದ್ರೆ 1ನೇ ಮಿಸ್ಟೇಕ್ ಬ್ಯಾಕ್ಗ್ರೌಂಡ್, 2ನೇ ಮಿಸ್ಟೇಕ್ ಫೋನ್, 3ನೇ ಮಿಸ್ಟೇಕ್ ಯಾರು ಫೋಟೋ ತೆಗಿತಿರ್ತಾರಲ್ಲ ಅವ್ರು. ಹೇ ನೀವೇನ್ ಅನ್ಕೊಂಡ್ರಿ ಮತ್ತ ನಮ್ಮ ಮುಖ ಅಂತೀರಣ? ನಮ್ಮ ಮುಖದ ಮೇಲೆ ಒಟ್ಟ ಡೌಟ್ ಪಡೋ ಹಂಗೆ ಇಲ್ಲ. ನಾವು ವಿಶ್ವದಲ್ಲೇ ಸುಂದರ್ಯಾರ ನಾವು.
ಹಾ ಈಗ ಶುರು ಹಚ್ಚೋರಿ ಫೋಟೋ ತೆಗಿಯಕ್. ಅತ್ತಿರಿ ಚಾ ತಗೋರಿ. ಸಸಿ ನಿಂದ್ರುವ ಒಂದಿಟ. ಸಸಿ ಏನಾಗೈತೆ ಅಂದ್ರೆ ಈ ಫಸ್ಟ್ ಟೈಮ್ ಅಲ್ಲ ದೀಪಾವಳಿಗೆ ಈ ಸಲ ಫಸ್ಟ್ ಟೈಮ್ ನನ್ನ ಮಗಳು ಅಳಿಯ ಬರಾಕ್ತಾನ. ಅವ್ರಿಬ್ರಿಗೆ ಏನಾರು ಮಾಡಿಸಿ ಹಾಕ್ಬೇಕಲ್ಲ, ಅದಕ್ಕೆ ನಿನ್ ಕೊಳ್ಳಾಗೈತಲ್ಲ ಆ ಚೈನ ಕೊಟ್ರ ಆಕಿಗೆ ಏನಾರು ಮಾಡಿಸಿ ಹಾಕ್ತೀನಿವಾ. ಯಾಕಂದ್ರೆ ಅದು ಫಸ್ಟ್ ದೀಪಾವಳಿ ಅಲ್ಲ, ಹಂಗ ಕಳ್ಸಕ್ ಬರಂಗಿಲ್ಲ. ಅದಕ್ಕೆ ಒಂದಿಟ್ಟು ಚೈನ್ ಕೊಟ್ಬಿಡ. ಅಷ್ಟ ಅಷ್ಟ ಏನಿಲ್ಲ. ಈ ಮನಿ ಎಲ್ಲ ನಿಂದ ಐತಿ. ನಿಂದ ಅಲ್ಲ ಏನ್ ಹೇಳಾಕತ್ರಿ ಅತ್ಯಾರ? ಅಲ್ಲ ನನ್ನ ಗಂಡನ ನನ್ನ ಕೈಯಾಗಿಲ್ಲ. ಅವ ಏನ್ ಹೇಳಿದ್ರು ನೀವು ಹೇಳಿದ ಮಾತು ಇತ್ತಿಂಗ್ ತೆಗೆದು ಇತ್ತಿಗೆ ಹಾಕಂಗಿಲ್ಲ. ಇನ್ನು ಈ ಮನಿ ನಂದಾಗಿರುತ್ತಾ ಅತ್ಯಮ್ಮಾರ? ಅತ್ಯಾರ ನೀವು ಮರ್ತೀರ ಅನ್ಸುತ್ತ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ರಾತ್ರಿ ಮಕ್ಕಳದ್ ನಾನು 12, 1 ಆಗಿರ್ತೈತ್ರಿ. ಇದು ಅಲ್ದ ಮನಿ ಕೆಲಸ ಎಲ್ಲ ಒಂದು ಅಚ್ಚುಕಟ್ಟದ ಎಲ್ಲ ಕೆಲಸನೂ ಮಾಡ್ತೀನಿ. ಒಗ್ಯಾನಿಂದ ಹಿಡ್ಕೊಂಡು ಬಾಂಡೆಯಿಂದ ಹಿಡ್ಕೊಂಡು ಕಸ ಮುಸುರು ಎಲ್ಲ ನಾನ ಮಾಡ್ತೀನಿ. ದಿವಿ ಅದಾಗಿಂದ ಹಿಡ್ಕೊಂಡು ಇಲ್ಲಿ ತನ ನಾನು ಬಡವಿ ವಸ್ತ್ರ ಎಲ್ಲ ನಿಮ್ ಕಡೆನ ಅದಾವ. ಇಲ್ಲಿ ತನ ಒಂದ್ ಹಬ್ಬಕ್ಕೂ ನಾನು ಅವ್ನು ತಗೊಂಡು ನೋಡಿನೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ವಸ್ತುಗಳು ಏನೇನ್ ಅದಾವ ಅಂತ ಹೇಳಿ ಎಲ್ಲಾನು ನಿಮ್ ಕಡೆನೇ ಇಟ್ಕೊಂಡಿರೋ ಬಂಗಾರನ. ಮತ್ ನೀವ್ ಹೇಳ್ತೀರಿ ಎಲ್ಲ ನಂದ ಅಂತ ಹೇಳಿ. ನನ್ನ ಕಡೆ ಇರೋದು ಈಗದೊಂದ ಚೈನ್ ಅದನ್ನು ಕಣ್ಣು ಹಾಕಿರಲ್ಲ ನೀವು. ಇವಾಗ ಹಾಕೊಂಡಿನಲ್ಲ ಇದು ಕೂಡ ನಮ್ಮ ಅವ್ವ ಕೊಟ್ಟಿರೋದು ನನಗೆ. ಮದುವೆ ಆಗಿ ಇಷ್ಟು ವರ್ಷ ಆತು, ಒಂದ್ ದಿನ ನೀವು ನನಗೆ ಸೀರೆ ಕೊಡಿಸಿಲ್ಲ, ಅರ್ಬಿ ಕೊಡಿಸಿಲ್ಲ. ನಾ ಹಾಕೊಳ್ಳಿ ಎಲ್ಲ ಅರ್ಬಿನೂ ನಮ್ಮ ಅಪ್ಪ ಅಮ್ಮ ಕೊಡಿಸಿರೋದ ಹಾಕೊಂಡು ಹೋಗ್ತೀನಿ. ಅಲ್ಲ ಮಾತು ಹೇಳ್ತೀರಿ ಎಲ್ಲ ನನ್ನುವ ಅಂತ ಹೇಳಿ. ರಾಹುಲ್ ಕಾರ್ ಯಾಕೆ ಸ್ಟಾಪ್ ಮಾಡ್ತಿಲ್ಲ ನೀನು? ನಂಗೆ ತುಂಬಾ ಹಸು ಆಗ್ತಿದೆ. ಎಲ್ಲಾದ್ರೂ ಹೋಟೆಲಲ್ಲಿ ಸ್ಟಾಪ್ ಮಾಡೋದು. ತುಂಬಾ ಹಸು ಆಗ್ತಿದೆ, ಸಾಯುವಷ್ಟು ಹಸು ಆಗ್ತಿದೆ. ಏನ್ ಪರವಾಗಿಲ್ಲ, ನಿನ್ಗೆ ಏನ್ ಹಸು ತಡ್ಕೊಂಡ್ರೆ ಏನ್ ಸಾಯೋದಿಲ್ಲ. ಸತ್ರೆ ನಾನು ನೋಡ್ಕೊಂತೀನಿ. ಅಲ್ಲ ನಿನ್ಗೆ ಒಂದು ಮೇನ್ ಡೋರ್ ತೆಗಿಯೋದಕ್ಕೆ ಬರೋದಿಲ್ಲ ನಿನ್ಗೆ. ಆಮೇಲೆ ನಿನ್ಗೆ 1000 ಸಲ ಹೇಳಿದೀನಿ ಹಿಂದೆ ಗಾಡಿ ಸೀಟ್ ನ ಪುಷ್ ಮಾಡೋದು ಗೊತ್ತಿಲ್ಲ ನಿನ್ಗೆ. ಮ್ಯಾಪ್ ನೋಡಿ ನಿನ್ಗೆ ರೂಟ್ಸ್ ಸತ ಹೇಳಕ್ ಬರೋದಿಲ್ಲ. ಇದಕ್ಕೇನ್ ಹೇಳ್ತೀಯ ನೀನು? ನಾನೇನು ಪೆದ್ದ ಅಂತ ತಿಳ್ಕೊಂಡಿದ್ಯಾ ನನ್ನನ್ನ? ಎಷ್ಟು ಸಲ ಹೇಳ್ತಾ ಇದೀನಿ ನೀನ್ ದಡ್ಡಿ 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 ಅಂತ. ಅದನ್ನ ಒಪ್ಪಂತಾನೆ ಇಲ್ಲ ನೀನು. ನೀನ್ ದಡ್ಡಿ ಅಂತ ಗೊತ್ತಾಗ್ತೇ ಇರೋಷ್ಟು ನೀನ್ ದಡ್ಡಿ ಆಗಿಬಿಟ್ಟಿದ್ಯಾ ನೋಡು. ಇವಾಗೇನು ನಾನು ದಡ್ಡಿ ಅಂತ ಒಪ್ಕೋಬೇಕು ನಿಮ್ಗೆ ಅಷ್ಟೇ ತಾನೇ? ಹೌದು ನಾನು ದಡ್ಡಿನೇ. ನಾನು ದಡ್ಡಿ ದಡ್ಡಿ ದಡ್ಡಿ. ಒಬ್ಬ ಚಲೋ ಇರೋಳ್ನ, ಸುಂದರವಾಗಿರೋಳ್ನ, ಶಾಣೆ ಇರೋಳ್ನ ನೋಡಿ ಕಟ್ಕೋಬೇಕು ತಾನೆ. ನನ್ನೇನ ಕಟ್ಕೊಂಡೆ? ಯಾಕೆ ನನ್ನ ಮದುವೆ ಮಾಡ್ಕೊಂಡು ಯಾವಾಗ್ಲೂ ದಡ್ಡಿ ದಡ್ಡಿ ಅಂತ ಸಾಯಿಸ್ತಿದೀಯಾ? ಯಾಕೆ? ವಿದ್ಯಾ ಸಾರಿ ವಿದ್ಯಾ ಇರುದಿದ್ಯಾ ವಿದ್ಯಾ? ನಂಗೆ ಅರ್ಥ ಆಗ್ಲಿಲ್ಲ ವಿದ್ಯಾ. ಇರು ಪ್ಲೀಸ್ ಪ್ಲೀಸ್ ಇರು. ಐ ಆಮ್ ಸಾರಿ.